ಹಾಯ್ ಫುಡೀಸ್, ವೆಲ್ಕಮ್ ಟು ಸಿಸ್ಟರ್ಸ್ ಕಿಚನ್. ಇವತ್ತಿನ ರೆಸಿಪಿ ಅಕ್ಕಿ ಪಾಯಸ. ಯಾವಾಗಲೂ ಮಾಡೋ ಶಾವಿಗೆ ಪಾಯಸಕ್ಕಿಂತ ಈ ಅಕ್ಕಿ ಪಾಯಸ ಒಂದ್ಸತಿ ಮಾಡಿ ನೋಡಿ. ರಿಚ್ ಕ್ರೀಮಿಯಾಗಿ ಡಿಲಿಷಿಯಸ್ ಆಗಿರುತ್ತೆ. ಇದನ್ನು ಒಂದ್ಸಲಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಪಾತ್ರೆ ಪೂರ್ತಿ ಖಾಲಿ ಆಗುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ, ಎಲ್ಲರೂ ಫೇವ್ರೇಟ್ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಅಕ್ಕಿ ಹುರ್ಕೊಳ್ಳೋಣ. ಅದಕ್ಕೆ ಒಂದು ಬಾಣಲಿ ತಗೊಂಡು ಸ್ಟವ್ ಮೇಲೆ ಇಟ್ಟು 1 ಟೇಬಲ್ ಸ್ಪೂನ್ ಆಗೋ ಅಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಕರಗದ ಮೇಲೆ ಬಾಸುಮತಿ ರೈಸ್ ಹಾಕ್ಕೊಳ್ಳೋಣ. ನೀವು ಯಾವ ರೈಸ್ ಬೇಕಾದರೂ ತಗೋಬೋದು. ಇದಕ್ಕೇ 10 ಗೋಡಂಬಿ 10 ಬಾದಾಮಿ ಸೇರಿಸಿ ಹುರ್ಕೊಳ್ಳೋಣ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ 100 ಗ್ರಾಮ್ ಆಗೋ ಅಷ್ಟು ರೈಸ್ ಇದೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಗೋಲ್ಡನ್ ಕಲರ್ ಬರಬೇಕು, ಸ್ಮೆಲ್ ಬರುತ್ತೆ, ಘಮ್ ಅಂತ ಅಕ್ಕಿ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಹುರ್ಕೊಂಡು ಇದು ತಣ್ಣಕ್ಕಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅಕ್ಕಿನ ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಕೋಬೇಕು. ನುಣ್ಣಕ್ಕೆ ರುಬ್ಕೋಬಾರ್ದು, ಚೆನ್ನಾಗಿರೋದಿಲ್ಲ. ಆದಷ್ಟು ತರಿಯಾಗಿ ರುಬ್ಕೊಳ್ಳಿ. ಈಗ ನೀವು ಬೇಕಿದ್ದರೆ ಅಕ್ಕಿನ ಹಾಗೆ ಕೂಡ ಹಾಕ್ಕೋಬೋದು, ರುಬ್ಬಿದಿರೇನು, ಹಾಗೂ ಚೆನ್ನಾಗಿರುತ್ತೆ. ಒಂದು ಪಾತ್ರೆ ತಗೊಂಡು ಹಾಲು ಕಾಯೋದಕ್ಕಿಡೋಣ. 1/2 ಲೀಟ್ರ್ ಆಗೋ ಅಷ್ಟು ಹಾಲು ಹಾಕಿದ್ದೀನಿ. ಇದಕ್ಕೆ ಇನ್ನೊಂದು 1/2 ಲೀಟ್ರ್ ಆಗೋ ಅಷ್ಟು ನೀರು ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ. ಹಾಲು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಕಾಯಿಸ್ಕೊಂಡು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಅಕ್ಕಿನ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಅಕ್ಕಿ ಬೇಯಬೇಕು, ಕುದಿ ಬರಬೇಕು ಇದು ಚೆನ್ನಾಗಿ, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. 5 ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋಣ. ನೀವು ಹಾಗೆ ಅಕ್ಕಿ ಹಾಕ್ಕೊಳ್ಳೋಂಗಿದ್ರೆ ಅಕ್ಕಿ ಬೇಯೋವರೆಗೂ ಕುದಿಸ್ಕೊಳ್ಳಿ. ಇಲ್ಲಿ ಪುಡಿ ಮಾಡಿ ಹಾಕಿರೋದ್ರಿಂದ ಒಂದು 5-10 ನಿಮಿಷ ಆದರೆ ಸರಿ ಹೋಗುತ್ತೆ. ಸೌಟಿಟ್ಟು ಹಾಲನ್ನ ಆವಾಗ ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ತಲೆ ಹಿಡಿದು ಬಿಡುತ್ತೆ. ಇವಾಗ ಇದಕ್ಕೆ 1 ಕಪ್ ಆಗೋ ಅಷ್ಟು ಶುಗರ್ ಹಾಕ್ಕೊಳ್ಳೋಣ. ಇಲ್ಲಿ 1 ಕಪ್ ಆಗೋ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ, ಅದೇ ಕಪ್ಪಲ್ಲಿ 1 ಕಪ್ ಆಗೋ ಅಷ್ಟು ಶುಗರ್ ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ಈಗ ಇದನ್ನು ಒಂದ್ಸಲಿ ಮಿಕ್ಸ್ ಮಾಡಿ ಸಕ್ಕರೆ ಕರಗೋವರೆಗೂ ಬಿಡೋಣ. ಈಗ ಇದರಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. ಇದು ಹಾಕ್ತಾ ಇರೋದು ಶುಗರು ಮತ್ತು ಏಲಕ್ಕಿನ ಮಿಕ್ಸಿ ಮಾಡಿ ಆ ಪುಡಿನ ಇದರಲ್ಲಿ ಹಾಕ್ತಿದ್ದೀವಿ. ನೀವು ಬೇಕಿದ್ದರೆ ಏಲಕ್ಕಿನ ಜಜ್ಜಿಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ಳಿ. ಈಗ ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಕೇಸರಿ ಸೇರಿಸ್ಕೊಳ್ಳೋಣ. ಕಲರ್ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಕೇಸರಿ ಇಲ್ಲ ಅಂತಂದರೆ ಬಾದಾಮ್ ಪೌಡ್ರ್ ಹಾಕ್ಕೋಬೋದು, ಟೇಸ್ಟು ಕಲರ್ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಈ ಕಲರ್ ಬೇಕು ಅಂತಂದರೆ ಚಿಟಿಕೆ ಅರಿಶಿಣದ ಪುಡಿ ಹಾಕಿ ಕಲರು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಬಂದಿದೆ, ಚೆನ್ನಾಗಿ ಕುದ್ದಿದೆ ಹಾಲು ಅಕ್ಕಿ ಎಲ್ಲ. ಈಗ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ಕೊಳ್ಳೋಣ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಟೆಕ್ಸ್ಚರು ಕ್ರೀಮಿಯಾಗಿ ಬರುತ್ತೆ, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ ತಗೊಂಡು 1 ಟೇಬಲ್ ಸ್ಪೂನ್ ಆಗೋ ಅಷ್ಟು ತುಪ್ಪ ಹಾಕಿ ಗೋಡಂಬಿ ಹಾಕಿ ಲೈಟಾಗಿ ಹುರ್ಕೊಳ್ಳೋಣ. ತುಂಬ ಜಾಸ್ತಿ ಹುರಿಯೋಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ. ಈಗ ಇದಕ್ಕೇ ಒಣ ದ್ರಾಕ್ಷಿನ ಹಾಕ್ಕೊಂಡು, ಒಣ ದ್ರಾಕ್ಷಿ ಎಲ್ಲ ಉಬ್ಬಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದನ್ನು ತುಪ್ಪದ ಜೊತೆನೇ ಆಗಿರುವ ಪಾಯಸಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳೋಣ. ಪಾಯಸ ರೆಡಿ ಆಯಿತು. ಇವಾಗ ಈ ಪಾಯಸನ ಸರ್ವ್ ಮಾಡ್ಕೊಳ್ಳೋಣ. ಈ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ. ಹಬ್ಬದ ಟೈಮಲ್ಲಿ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು, ಯಾವಾಗಲೂ ಶಾವಿಗೆ ಪಾಯಸನೇ ಬೇಡ ಅಂತ ಅನ್ನೋರು ಈ ಥರ ಪಾಯಸನ ಒಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಮೇಲೆ ಗಾರ್ನಿಷ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೇಸರಿ ಡ್ರೈ ಫ್ರೂಟ್ಸ್ನ ಹಾಕಿ ಅಕ್ಕಿ ಪಾಯಸನ ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಿಸ್ಟರ್ಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.